ನಾನು ಊರಾಗಿಲ್ಲ. ಅದರ ವಿಷಯ ತಿಳಿದ ನಂತರ ಎಲ್ಲ ಕಡೆ ನಾನು ಫೋನ್ ಮುಖಾಂತರ ಫೋನ್ ಮಾಡಿ ಎಲ್ಲ ನಾನು ತಿಳ್ಕೊಂಡ ನಂತರ ನನ್ನ ಮಗ ಅಲ್ಲಿ ದೇವ್ರಿಗೆ ಹೊರಟಾನ. ಟೋಲ್ ನಾಕದಲ್ಲಿ ಗಾಡಿ ನಿಲ್ಲಿಸಿ, ಹೊಸ ಗಾಡಿ ಅದು, ಗಾಡಿ ನಿಲ್ಲಿಸಿ ಯಾರ್ದು ಗಾಡಿ ಅಂಥೇಳಿ ಅವರು ಟೋಲ್ನಾಗ ಕೇಳ್ಯಾರ. ನಾ ವಿಜಯಗೌಡ್ರ ಗಾಡಿ, ನಾ ವಿಜಯಗೌಡ್ರ ಮಗ ರೀ ಅಂತ ಹೇಳ್ಯಾರ ನನ್ನ ಮಗ. ಅವೇನು ಕ್ವಶನ್ದಾಗ ಮಾತಾಡಿಲ್ಲ, ನಾ ವಿಜಯಗೌಡ್ರ ಮಗ ರೀ ಅಂತ ಹೇಳ್ಯಾರ. ಅವ ಏನಂದರೆ ಯಾವ ವಿಜಯಗೌಡ ಅಂಥೇಳಿ ಅವ ನಾನು ಏನು ರೀ ದಿನ ಹೋಗ್ತೀವಿ ದಿನ ಬರ್ತೀವಿ ನಮ್ಗೆ ಗೊತ್ತಿಲ್ಲ ನಾವು ಅಂತೇಳಿ ಇವ ನನ್ನ ಮಗ ಮಾತಾಡಿ, ಯಾವ ವಿಜಯಗೌಡ ಇದ್ದಾರ ಏನು ಮಾಡೋದು, ಟೋಲ್ ಕಟ್ಟಿ ಹೋಗು ಅಂತ ನಾನು ಕ್ವಶನ್ದಾಗ ಮಾತಾಡ್ಯಾನ. ಅವ ಕ್ವಶನ್ದಾಗ ಮಾತಾಡೋದ್ರಲ್ಲೇ ಸ್ವಾಭಾವಿಕ ಅದಾರೆ. ಯಾರಾದರೂ ಮಗನ ಮುಂದೆ ತಂದೆಗೆ ಬೈದ್ರೆ ಇವು ಯಾರಿಗಾದರೂ ಸಿಟ್ಟು ಬರೋದು ಸ್ವಾಭಾವಿಕ. ಆದರೆ ಅದನ್ನು ಹಿಡ್ಕೊಂಡು ಇವರೆಲ್ಲರೂ ಕೂಡಿ ಇಲ್ಲ ನೀ ಕಟ್ಟೆ ಹೋಗ್ಬೇಕು ಅಂತ ಒಂದು ಏನೋ ಆವಾಜ್ ಶಬ್ದದಿಂದ ಮಾತಾಡ್ಯಾನ. ಅವ ಆವಾಜ್ ಶಬ್ದದಿಂದ ಮಾತಾಡೋದ್ರಲ್ಲೇ ನನ್ನ ಮಗ ಕೆಳಗೆ ನೀ ಸೀದಾ ಮಾತಾಡೋ ಅಂತ. ಅವನ ಜೊತೆ ಇದ್ದವ್ರು ಎಲ್ಲರೂ ಓಡಿ ಹೋಗ್ಯಾರ. ಇಲ್ಲಿ ನಮ್ಮ ಸರ್ಕಾರ ಮಾಡಿದ್ದ ಕಾಯ್ದೆ ಅದ, ಕಾನೂನು ಅದ, ನಾವು ಟೋಲ್ನಾಗ ಕಟ್ಟಿ ಹೋಗ್ಬೇಕು, ಅದು ನಮ್ಮ ಪದ್ಧತಿ ಅದ. ಆದರೆ ಅವನು ಕ್ವಶನ್ದಾಗ ಮಾತಾಡೋದ ಬಳಕ ಅವನಿಗೆ ಸಿಟ್ಟು ಬಂದೈತಿ. ಅವ್ನ ಜೋಡಿ ಇದ್ದವರು ಅವನ ಮ್ಯಾಗ ಅವ್ರು ಕೈ ಮಾಡ್ಯಾರ. ಅದನ್ನು ಬಿಟ್ಕೊಂಡು ರಾಜಕಾರಣಿಗಳು ಎಲ್ಲರಿಗೂ ಫೋನ್ ಮಾಡಿ ನೀವು ಅಲ್ಲಿ ಹೋಗ್ರಿ, ನೀವು FIR ಮಾಡಿರಿ, ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ರಿ, ಏನು ಮರ್ಡರ್ ಮಾಡಿದೆ, ಏನು ಅಂಥದ್ದೇನು ದೊಡ್ಡದೇನು ಯಾರ್ದಾರು ಆಸ್ತಿ ಲಪ್ಟಾಸಿವೆ, ಅದು ಆಗ್ಯದ. ಅವ ಮಾತಾಡಿ ತಪ್ಪಲ್ವ? ಅದು ತಪ್ಪಿದ್ರೆ ನನ್ನ ಮಗ ತಪ್ಪು ಮಾಡಿದರೆ ಅದು ತಪ್ಪು. ನಾನು ಹೇಳಿದ್ದೀನಿ ನೇರವಾಗಿ, ನಾನು ಫೋನ್ ಕಂತ ತಿಳಿದ ನಂತರ ನನ್ನ ಮಗ ತಪ್ಪು ಮಾಡಿದಾನ ತಿಳ್ಕೊಂಡು ನಾನು ಹೇಳ್ತೀನಿ, ನಾ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದೀನಿ. ಮತ್ತು ಅದೆಲ್ಲ ಬಿಟ್ಟು ಅವನು ಅವಾಜ್ ಶಬ್ದದಿಂದ ಬೈದಿದ್ದು ಅದಕ್ಕೆ ಯಾರು ಕ್ಷಮೆ ಕೇಳಬೇಕು? ಅದನ್ನೆಲ್ಲ ಬಿಟ್ಕೊಂಡು ಮಾಧ್ಯಮದಿಂದ ಬೆಂಗಳೂರಿನಿಂದ ಇವತ್ತು ಎಲ್ಲರೂ ಫೋನ್ ಮಾಡೋದು, ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇದನ್ನು ಹೈಲೈಟ್ ಮಾಡೋದು ನನಗೆ ಒಂದು ಸ್ವಲ್ಪ ಯಾಕೋ ಮನಸ್ಸಿಗೆ ಬೇಜಾರು ಅನ್ನಿಸ್ತದೆ. ಯಾಕಂದ್ರೆ ನನ್ನ ಮನೆಯಲ್ಲಿ ನನ್ನ 2 ಮಕ್ಕಳು ಮದುವೆ ಆಗಿದ್ದಾರೆ. ಆ ಮದುವೆ ಸಮಾರಂಭದಲ್ಲಿ ನಾವು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಾಡೋ ಸಂದರ್ಭದಲ್ಲಿ ಇದನ್ನು ಈ ವಿಷಯ ಇಷ್ಟೊಂದು ದೊಡ್ಡ ಹೋಗೋದೇನೋ ಅವಶ್ಯಕತೆ ಇಲ್ಲ. ಅಂದರೆ ರಾಜಕಾರಣ ಮಿಕ್ಸ್ ಆಗಿದೆ, ಇದರ 100% ರಾಜಕಾರಣ ಮಿಕ್ಸ್ ಆಗಿದೆ. ಅವ್ರು ಯಾರ್ಯಾರಿಗೆ ಫೋನ್ ಮಾಡ್ಯಾರ ಅದೆಲ್ಲ ಗೊತ್ತಿದೆ ನನಗೆ. ಅವ್ರ ಕೆಲಸನೇ ಅದೇ, ಉದ್ಯೋಗಿಗಳ ಬಡಿಗೆ ಮಕ್ಕಳು ಕೆತ್ತಿದ್ದಂಥ ಶಾಸ್ತ್ರದ ಅದು. ಹಂಗೆ ಅವ್ರಿಗೆಲ್ಲರಿಗೆ ಫೋನ್ ಮಾಡೋದು, ಅದನ್ನು ಮಾಡೋದು, ಇದು ಮಾಡೋದು. ನಾವು ಇದಕ್ಕೇನು ನೋಡಿ, ಇದು ತಪ್ಪೇ. ನನ್ನ ಮಗ ಕೇಳಲಿಲ್ಲ ಅಂದರೂ ನಮ್ಮ ಮಗ ತಪ್ಪು ಮಾಡಿದ್ರೆ ನಾ ಕ್ಷಮೆ ಕೇಳ್ತೀನಿ. ಅವ ಕ್ವಶನ್ದಾಗ ಮಾತಾಡಿದ್ರೆ ಅವನು ಕ್ಷಮೆ ಕೇಳಬೇಕು. ಇಷ್ಟೇ ನಾನು ಹೇಳೋದು. ಇದಕ್ಕೆ ಹೆಚ್ಚಿಗೆ ನಾನು ಹೇಳಕ್ಕೆ ಹೋಗಿ ನಾನು ಮಾತಾಡೀನಿ. ಅವ್ರು ಆಗಿದ್ದು ಹೇಳಿದ್ರು. ಅವನ ಜೊತೆ ಇದ್ದವ್ರಿಗೆ ನಾನು ಬೈದೀನಿ, ನನ್ನ ಮಗನಿಗೂ ಬೈದೀನಿ. ನಾನು ಹೇಳೀನಿ, ನಾನು ಎಲ್ಲರಿಗೂ ನಾನು ಮಾತಾಡೀನಿ. ಈಗ ಅದರ ಉಳ್ಕೋದವ್ರಿಗೆ ಯಾರಿಗೂ ನಾನು ಮಾತಾಡೋಕ್ಕೆ ಹೋಗಿಲ್ಲ. ಈಗ ದೂರು ಕೊಡಲಿಕ್ಕೆ ಹೋಗಿದ್ದಾರೆ ಅಂತ ನೋಡಿ, ದೂರು ಕೊಟ್ಟರೆ ನಾವು ದೂರು ಕೊಡ್ತೀವಿ. ನಮಗೂ ಕಾಯ್ದೆ ಕಾನೂನು ಗೊತ್ತಿದೆ. ಅವ್ರು ದೂರು ಕೊಟ್ಟರೆ ನಾವು ದೂರು ಕೊಡ್ತೀವಿ. ಅವ್ರದ್ದು FIR ಆಗಲಿ, ನಮ್ಮದು FIR ಆಗಲಿ, ಅದಕ್ಕೇನು ಪ್ರಶ್ನೆನೇ ಇಲ್ಲ. ಅದಕ್ಕೆ ನಮ್ಗೆ ಕಾಯ್ದೆ ಕಾನೂನು ನಮಗೇನು ಗೊತ್ತಿಲ್ಲ. ನಾವು ಸಾಲಿ ಕಲ್ತೀವಿ, ನಾವೇನು ಅನ್ಕೊಂಡಿದ್ದೇವೆ. ಆ ದೃಷ್ಟಿಯಿಂದ ಅವರು ನಾವು ಒಂದೇ ಮಾತನ್ನೇ ನಾನು ಮುಗಿಸಿದ್ದೀನಿ. ಅಷ್ಟಕ್ಕೆ ಕೂತ್ರೆ ಸರಿ, ಇಲ್ಲಾಂದ್ರೆ ನಾವು ಕಂಪ್ಲೇಂಟ್ ಕೊಡ್ತೀವಿ. ಟೋಲ್ ಸಿಬ್ಬಂದಿ ಅನುಚಿತವಾಗಿ ವರ್ತನೆ ಮಾಡುವಂಥದ್ದು ಸಾಕಷ್ಟು ನೋಡಿ, ಎಷ್ಟು ಟೋಲ್ ನಾಕದ ಕಂಪ್ಲೇಂಟ್ ಅದಾವ ಅನ್ನೋದು ನಾನು ಈಗ ಹೇಳಂಗಿಲ್ಲ ನಿಮಗೆ. ಎಲ್ಲರ ಜೊತೆನೂ ಮಾಡ್ತಾರೆ. ಎಷ್ಟು ಟೋಲ್ ನಾಕದ್ದು ಯಾರ್ಯಾರು ಹೆಂಗೆ ಹೋಗ್ತಾರೆ ತಮ್ಮ ಅಧಿಕಾರ ಅವಧಿಯಲ್ಲಿ. ಆದರೆ ನಾವು ಅಧಿಕಾರ ದುರುಪಯೋಗ ಮಾಡ್ಕೊಂಡಿಲ್ಲ ಇಲ್ಲಿ. ಮತ್ತು ಈಗ ಆಗ್ತಾವೆ ಅಂಥದ್ದು ಆಗೋರಿಗೆ ಏನು ಮಾಡೋಕ್ಕಾಗತ್ತೆ? ಅದಕ್ಕೆ ಎಲ್ಲಕ್ಕ ಔಷಧ ಅದ, ಚಟಕ್ಕೆ ಔಷಧ ಅದ ಇಲ್ಲ, ಚಟಕ್ಕೆ ಔಷಧ ಇಲ್ಲ. ಅದು ಚಟಕ್ಕೆ ಚುರುಕಿನೇ ಕೊಡಬೇಕಾಗ್ತದೆ. ಅದಕ್ಕೆ ಅದನ್ನು ಆಗ್ಯದ. ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ಅದು ಆಗಬಾರ್ದಾಗಿತ್ತು. ಆ ಟೋಲ್ ಹಾಕೋದವರು ಕೂಡ ವಿಷಾದ ವ್ಯಕ್ತಪಡಿಸ್ಬೇಕು. थैंक यू सर। HMB फंक्शन हॉल आपके खुशियों की जगह। बीजापुर में मंगनी, शादी, अकीका जैसे खुशियों के प्रोग्राम्स के लिए पार्किंग की विशाल जगह और आलीशान हॉल में रहने खाने के सारे इंतजाम। HMB फंक्शन हॉल गणेश नगर, बेंगलुरु बाईपास रोड, मारुति एंड टोयोटा शोरूम, बैक साइड, बीजापुर। बुकिंग शुरू हो चुकी है।